ಇವತ್ತು ಸಿಂಪಲ್ ಆಗಿ ಚಿಕನ್ ಬಿರಿಯಾನಿ ಮಾಡೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ ಅಂದರೆ ನೋಡ್ಕೊಳ್ಳಿ, ಪುದೀನ, ಕೊತ್ತಂಬರಿ, ರುಬ್ಬಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಪಲಾವ್ ಎಲೆ, ಲವಂಗ, ಚಕ್ಕೆ, ಏಲಕ್ಕಿ, ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ, 1 kg ಚಿಕನ್ನು, ಮೊಸರು, ಸ್ಟವ್ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಹಾಗೆ ಈ ಕಡೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ 2 ಕಡೆ ಹಚ್ಕೊಂಡಿದ್ದೀನಿ. ಒಂದು ಕಡೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತೆ ಇನ್ನೊಂದು ಕಡೆ ನೀರು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಲವಂಗ, ಏಲಕ್ಕಿ, ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೆಂಪುಗೆ ಆಗೋವರೆಗೂ ಈ ಥರ ಕಲ್ಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಈ ಥರ ಕೆಂಪುಗೆ ಆಗೋವರೆಗೂ ಈರುಳ್ಳಿನ ಬಾಡ್ಕೋಬೇಕು. ಬಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಈಗ ಎರಡನ್ನು ಚೆನ್ನಾಗಿ ಹಿಂಗೆ ಬಾಡ್ಕೊಳ್ಳೋಣ. ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಈ ನೀರಿಗೆ ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಈಗ ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ಳೋಣ, ಹಾಗೆ ಮೊಸರು ಹಾಕ್ಕೊಳ್ಳೋಣ, ಅರಿಶಿನ ಒಂದು ಚಿಟಿಕೆ ಹಾಕ್ಕೊಳ್ಳೋಣ, ಹಾಗೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ, ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಒಂದು ಕಡೆ ಮಸಾಲೆ ಕುದೀತಾ ಇದೆ, ಮತ್ತೊಂದು ಕಡೆ ಬಿರಿಯಾನಿಗೆ ನೀರು ರೆಡಿಯಾಗಿದೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ ನೀರಿಗೆ. ನೋಡಿ ಈ ಥರ ಬೆಂದಿದೆ. ಈಗ ಚಿಕನ್ ಹಾಕ್ಕೊಳ್ಳೋಣ. ಈಗ ಇದನ್ನ ಈ ಥರ ಕಲಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಗೆ ಬಿಡೋಣ. ಇಲ್ಲಿ ಅಕ್ಕಿ ಕುದೀತಾ ಇದೆ. ರೈಸ್ನ ಅರ್ಧ ಬಾಯ್ಲ್ಡ್ ಆಗಿರುವಾಗ ಈ ಥರ ರೆಡಿ ಮಾಡ್ಕೊಬೇಕು. ಮಸಾಲೆ ಬೇಯ್ತಾ ಇದೆ. ರೈಸ್ ಈಗ ಪಾತ್ರೆಗೆ ಹಾಕ್ಕೊಂಡ್ರಿ ರೌಂಡಿಂಗ್ ತಿರ್ಸ್ಕೊಳ್ಳೋಣ. ಒಬ್ಬನೇ ವಿಡಿಯೋ ಹಿಡ್ಕೊಂಡು ಈ ಥರ ಮಾಡೋದು ತುಂಬ ಕಷ್ಟ. ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಪ್ಲೇಟ್ ಮುಚ್ಕೊಳ್ಳೋಣ. ಒಂದು 10 ನಿಮಿಷ ಅದೇ ಥರ ಲೋ ಫ್ಲೇಮಲ್ಲಿ ಬಿಡೋಣ. ಈಗ ಆಮೇಲೆ ಪ್ಲೇಟ್ ತೆಗೆದ್ರೆ ಬಿರಿಯಾನಿ ರೆಡಿ. ಈಗ ಬಿರಿಯಾನಿ ದಮ್ ಆಗಿರುತ್ತೆ, ನೋಡೋಣ. ಸೂಪರ್. ನೋಡಿ ಯಾವ ಥರ ಇದೆ ಬಿರಿಯಾನಿ. ನೋಡಿ, ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ರೆ ಮಮ ಅನ್ಬೇಕು. ನೋಡಿ ಮೊಸರು ಬಜ್ಜಿ ಬಿರಿಯಾನಿ ಹೇಗಿದೆ, ಟೇಸ್ಟಿ ಬಿರಿಯಾನಿ.